ಹಾಯ್ ಹಲೋ ಎವ್ರಿವನ್, ನಳಿನ ಹಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವಿಷಯದೊಂದಿಗೆ ನಾನು ಬಂದಿದ್ದೀನಿ. ನಿಮ್ಮೊಂದಿಗೆ ಇವತ್ತು ಮಾತನಾಡೋಣ ಅಂತ. ವಿಷಯ ಟಾಪಿಕ್ ಯಾವುದಪ್ಪ ಅಂತ ಅಂದರೆ ನೀಡ್ ಮತ್ತು ಡಿಸೈರ್, ಅಗತ್ಯತೆ ಮತ್ತು ಆಸೆ, ಇವುಗಳ ಎರಡುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಗತ್ಯತೆ ನಮ್ಮ ಲೈಫಲ್ಲಿ ಎಷ್ಟು ಮುಖ್ಯ, ಆಸೆ ಅನ್ನೋದು ಏನು, ಆಸೆ ನಮ್ಮ ಜೀವನದಲ್ಲಿ ಏನೆಲ್ಲ ನಮ್ಮ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಆಸೆ ಲಿಮಿಟ್ ಇದ್ದರೆ ಏನಾಗುತ್ತದೆ, ಲಿಮಿಟ್ ಇಲ್ಲದೆ ಇದ್ದರೆ ಏನಾಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಸ್ಟ್ರೆಸ್, ಸಾಲ, ಆಂಗ್ಸಿಟಿ ಮತ್ತು ಡಿಸಪಾಯಿಂಟ್ಮೆಂಟ್ ಬರಲು ಒಂದು ದೊಡ್ಡ ಕಾರಣ ಏನು ಗೊತ್ತಾ? ನಮಗೆ ನೀಡ್ ಮತ್ತು ಡಿಸೈರ್ ನಡುವಿನ ಡಿಫ್ರೆನ್ಸ್ ಗೊತ್ತಿಲ್ಲ. ಹೊಸ ಮೊಬೈಲ್ ಬಂದರೆ ಸಾಕು, ಹೊಸ ಡ್ರೆಸ್ ಬಂದರೆ ಸಾಕು, ಇನ್ನೊಬ್ಬರ ಬಳಿ ಏನಾದರೂ ಒಂದು ವಸ್ತು ಇದ್ರೆ ಸಾಕು, ನಮಗೂ ಬೇಕು ಅಂತ ಅನಿಸ್ತತೆ ಅಲ್ವಾ? ಆದರೆ ಒಂದು ಕ್ವಶನ್ ಇಲ್ಲಿ, ಡೂ ಐ ರಿಯಲಿ ನೀಡ್ ಇಟ್, ಡೂ ಐ ಜಸ್ಟ್ ವಾಂಟ್ ಇಟ್? ಒಂದು ಪ್ರಶ್ನೆ ನಿಮ್ಮ ಲೈಫನ್ನು ಚೇಂಜ್ ಮಾಡಬಹುದು ಫ್ರೆಂಡ್ಸ್. ಇಂದು ನೀಡ್ ವರ್ಸಸ್ ಡಿಸೈರ್ ಬಗ್ಗೆ ಮಾತನಾಡೋಣ ಬನ್ನಿ. ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ಸ್ ಇರ್ತದೆ, ಹೊಸದನ್ನ ಪಡಿಬೇಕು ಎಂಬುದು ಅವ್ರಿಗೆ ಅನಿಸ್ತಾ ಇರ್ತದೆ, ಬೆಟರ್ ಲೈಫ್ ಬೇಕು ಅಂತ ಅನಿಸ್ತಾ ಇರ್ತದೆ. ಇದು ತಪ್ಪಲ್ಲ. ನೀಡ್ ಮತ್ತು ಡಿಸೈರ್ ನಡುವಿನ ಇರುವ ಡಿಫ್ರೆನ್ಸ್ ಏನು ಅಂತ ಗೊತ್ತಿದ್ರೆ ನಾವು ಮನಿ ಮಾತ್ರವಲ್ಲ, ಪೀಸ್ ಆಫ್ ಮೈಂಡ್ ಕೂಡ ಕಳೆದುಕೊಳ್ತೀವಿ. ಇಂದು ನಾವು ಅದನ್ನೇ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ವಾಟ್ ಈಸ್ ನೀಡ್? ನಮಗೆ ಅಗತ್ಯತೆ ಅಂದ್ರೆ ಏನು? ಈ ಅಗತ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ನೀಡ್ ನಮ್ಮ ಜೀವನಕ್ಕೆ ನಿಜವಾಗಿಯೂ ಬೇಕಾಗಿರುವುದು ಫುಡ್ಡು, ವಾಟರು, ಹೆಲ್ತು, ಎಜುಕೇಷನ್ನು, ಶೆಲ್ಟರು, ರೆಸ್ಪೆಕ್ಟು. ಇವು ಇಲ್ಲದೆ ಲೈಫ್ ಕಷ್ಟವಾಗುತ್ತದೆ. ಆದರೆ ನೀಡು ನಮಗೆ ಸ್ಟೇಬಲ್ ಲೈಫ್ ಕೊಡುತ್ತದೆ. ನೀಡು ನಮ್ಮ ಬದುಕನ್ನು ಸ್ಟ್ರಾಂಗ್ ಮಾಡುತ್ತದೆ. ಆಸೆ ಏನು ಮಾಡುತ್ತೆ ನಮಗೆ ಗೊತ್ತಾ? ವಾಟ್ ಈಸ್ ಡಿಸೈರ್? ಆಸೆ ಅಂದ್ರೇನು? ಡಿಸೈರ್ ಅಂದರೆ ನಮಗೆ ಇಷ್ಟವಾಗುವುದು, ಆಸೆ ಅಂದರೆ ನಮಗೇನಾದರೂ ಒಂದು ಇಷ್ಟವಾಗುವ ವಸ್ತುಗಳಾಗಿರ್ಬೋದು, ಏನಾದರೂ ಒಂದು ಇಷ್ಟವಾಗುವುದು. ಅದು ಲೈಫಿಗೆ ಅಗತ್ಯ ಇರಬೇಕೆಂದೇನಿಲ್ಲ. ಒಂದು ಮೊಬೈಲ್ ಇದ್ದರೆ, ಲೇಟೆಸ್ಟ್ ಮಾಡಲ್ ಮಾರ್ಕೆಟಿಗೆ ಏನಾದರೂ ಬಂತಪ್ಪ ಅಂದರೆ ನಮಗೆ ಬೇಕು ಅಂತ ಅನಿಸ್ತತೆ ಅಲ್ವಾ? ಅದು ಡಿಸೈರ್ ಆಗಿರ್ಬೋದು ಅಲ್ವಾ? ನಮ್ಮಲ್ಲಿ ಡ್ರೆಸ್ ಸಾಕಷ್ಟಿದ್ರೂ ನಮಗೆ ಡ್ರೆಸ್ ಬೇಕು ಅನಿಸ್ತಾ ಇರ್ತದೆ, ಆಫರ್ ಇದೆ ಇನ್ನೊಂದು ತಗೊಳ್ಳೋಣ ಅಂತ ಅನಿಸ್ತದೆ, ಅದು ಕೂಡ ಒಂದು ಆಸೆ ಆಗಿರ್ಬೋದಲ್ವಾ? ರಿಮೆಂಬರ್ ಒನ್ ಥಿಂಗ್, ಎವ್ರಿ ಡಿಸೈರ್ ಈಸ್ ನಾಟ್ ಎ ನೀಡ್. ಸೋಷಿಯಲ್ ಮೀಡಿಯಾ ಕ್ರಿಯೇಟ್ಸ್ ಡಿಸೈರ್. ಕೆಲವು ಸೋಷಿಯಲ್ ಮೀಡಿಯಾಗಳು ಇದೆಯಲ್ಲ, ಅದು ತುಂಬ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತದೆ. ಏನಂತ ಅಂದರೆ, ನಮಗೆ ಹೊಸ ವಸ್ತುಗಳು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರು ಅಂದರೆ ನಮಗೆ ತಗೋಬೇಕು ಅಂತ ಅನಿಸ್ತದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ಲಕ್ಸುರಿ ಲೈಫು, ಎಕ್ಸ್ಪೆನ್ಸಿವ್ ಕಾರು, ಫಾರಿನ್ ಟ್ರಿಪ್ಸು, ಬ್ರ್ಯಾಂಡೆಡ್ ಕ್ಲಾತ್ಸ್, ಇವೆಲ್ಲ ನೋಡಿದಾಗ ನಮಗೂ ಬೇಕು ಅಂತ ಅನಿಸುತ್ತಲ್ವಾ? ಆದರೆ ಅವರ ಸ್ಟೋರಿ ನಮಗೆ ಕಾಣುತ್ತದೆ ಹೊರತು ಅವರ ಸ್ಟ್ರಗಲ್ ಕಾಣುವುದಿಲ್ಲ. ಡೋಂಟ್ ಕಂಪೇರ್ ಯುವರ್ ರಿಯಾಲಿಟಿ ವಿತ್ ಸಮ್ವನ್ ಎಲ್ಸ್ ಹೈಲೈಟ್ಸ್. ನೀಡ್ ಗಿವ್ಸ್ ಪೀಸ್, ಡಿಸೈರ್ ನೆವರ್ ಎಂಡ್ಸ್. ಒಂದು ನೀಡು ಪೂರ್ತಿ ಆದರೆ ಮನಸ್ಸಿಗೆ ನೆಮ್ಮದಿ ಬರ್ತದೆ. ಆದರೆ ಆಸೆ ಒಂದು ಮುಗಿದ್ರೆ ಮತ್ತೊಂದು ಶುರುವಾಗುತ್ತೆ, ಇನ್ನೊಂದು ಶುರುವಾಗುತ್ತೆ ಅಲ್ವಾ? ಹೊಸ ಮೊಬೈಲ್ ನಂತರ ಸ್ಮಾರ್ಟ್ ವಾಚ್ ಬೇಕು ಅಂತ ಅನಿಸಿದ್ರೆ, ಆನಂತರ ಕಾರ್ ಬೇಕು ಅನಿಸುತ್ತೆ, ನೆಕ್ಸ್ಟು ಬಿಗ್ಗೆಸ್ಟ್ ಹೌಸ್ ಬೇಕು ಅಂತ ಡಿಸೈರ್ ಆಗುತ್ತದೆ ಅಲ್ವಾ? ಡಿಸೈರ್ ಹ್ಯಾಸ್ ನೋ ಫಿನಿಶ್ ಲೈನ್. ಕಂಟ್ರೋಲ್ ಯುವರ್ ಡಿಸೈರ್. ಅಂದರೆ ಫ್ರೆಂಡ್ಸ್, ಆಸೆ ಇರುವುದು ತಪ್ಪಲ್ಲ, ಆದರೆ ಆಸೆ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ನಾವು ಆಸೆಯನ್ನು ಕಂಟ್ರೋಲ್ ಮಾಡಬೇಕು. ಶಾಪಿಂಗ್ ಮಾಡುವ ಮೊದಲು ಈ 3 ಕ್ವಶನ್ಸನ್ನು ನಾವು ಕೇಳ್ಕೋಬೇಕು. ಡೂ ಐ ರಿಯಲಿ ನೀಡ್ ದಿಸ್? ಇದನ್ನು ಈಗಲೇ ತೆಗೆದುಕೊಳ್ಬೇಕಾ? ಇದರಿಂದ ನನ್ನ ಲೈಫ್ ಇಂಪ್ರೂವ್ ಆಗುತ್ತದಾ? ಈ 3 ಕ್ವಶನ್ಸು ತಪ್ಪು ಡಿಸಿಷನ್ಗಳಿಂದ ನಿಮ್ಮನ್ನು ಕಾಪಾಡುತ್ತದೆ. ಗ್ರ್ಯಾಟಿಟ್ಯೂಡ್ ಚೇಂಜಸ್ ಎವ್ರಿಥಿಂಗ್. ನಮ್ಮ ಬಳಿ ಇಲ್ಲಿದ್ದನ್ನು ನೋಡಿದರೆ ಯಾವತ್ತೂ ಹ್ಯಾಪಿನೆಸ್ ಬರುವುದಿಲ್ಲ. ಆದರೆ ಇರುವುದಕ್ಕೆ ಥ್ಯಾಂಕ್ಫುಲ್ ಅಂದರೆ ಲೈಫ್ ಬ್ಯೂಟಿಫುಲ್ ಆಗುತ್ತೆ ಅಲ್ವಾ? ಗ್ರ್ಯಾಟಿಟ್ಯೂಡ್ ಟರ್ನ್ಸ್ ವಾಟ್ ವಿ ಹ್ಯಾವ್ ಇಂಟು ಎನಫ್ ಅಂತ ಕೂಡ ಹೇಳ್ಬೋದು. ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ ಸಿಂಪಲ್ ಹೌಸ್ ಇತ್ತು, ಆದರೆ ಅವನು ಒಬ್ಬ ಫ್ರೆಂಡು ದೊಡ್ಡ ಮನೆ ಕಟ್ಟಿದ್ದ. ಅವನಿಗೂ ಅದೇ
ಮನೆ ಕಟ್ಟಬೇಕು ಅಂತ ಅನಿಸ್ತು. ಆ ಥರನೇ ಮನೆ ಕಟ್ಟಬೇಕಂತ ಅವನಿಗೂ ಅನಿಸ್ತು. ಅವನೇನು ಮಾಡ್ದ, ಲೋನ್ ಮಾಡಿ ಮನೆ ಕಟ್ಟಿದ. ಆದರೆ EMI ಶುರುವಾಯಿತು. ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಆಗಲಿಲ್ಲ. ಫ್ಯಾಮಿಲಿಯಲ್ಲಿ ತುಂಬ ಸಮಸ್ಯೆಗಳು ಕ್ರಿಯೇಟಿವ್ ಆಗಿಬಿಟ್ಟು ಪೀಸ್ ಆಫ್ ಮೈಂಡ್ ಕೂಡ ಒಗೆಬಿಡ್ತು. ಒಂದಿನ ಅವನಿಗೆ ಅರ್ಥವಾಯಿತು, ನಾನು ದೊಡ್ಡ ಮನೆ ಏನು ಕಟ್ಕೊಂಡೆ, ಆದರೆ ಮನೆಯ ಸಂತೋಷವನ್ನು ಕಳ್ಕೊಂಡೆ ಅಂದ. ಲೈವ್ ಸ್ಮಾರ್ಟ್, ನಾಟ್ ಜಸ್ಟ್ ರಿಚ್ ಆಗೋದು ಒಳ್ಳೇದು, ಆದರೆ ಸ್ಮಾರ್ಟ್ ಆಗಿ ಬದುಕೋದು ಅದಕ್ಕಿಂತ ದೊಡ್ಡದು, ಒಳ್ಳೇದಲ್ವಾ? ಸ್ಪೆಂಡ್ ಲೆಸ್, ಸೇವ್ ಮೋರ್, ಲೈವ್ ಪೀಸ್ಫುಲಿ. ರಿಯಲ್ ವೆಲ್ತ್ ಈಸ್ ಪೀಸ್ ಆಫ್ ಮೈಂಡ್. ನೀಡು ನಿಮ್ಮ ಲೈಫನ್ನು ಬಿಲ್ಡ್ ಮಾಡ್ತಾ ಹೋಗ್ತದೆ. ಡಿಸೈರ್ ನಿಮ್ಮ ಲೈಫನ್ನು ಬ್ಯೂಟಿಫುಲ್ ಮಾಡಬಹುದು, ಆದರೆ ಅದಕ್ಕೆ ಲಿಮಿಟ್ ಇರಬೇಕು. ಇಂದಿನಿಂದ ಯಾವುದೇ ಡಿಸಿಷನ್ ಮಾಡುವ ಮೊದಲು ಒಂದು ಕ್ವಶನ್ ಕೇಳ್ಕೊಳ್ಳಿ, ಈಸ್ ದಿಸ್ ಮೈ ನೀಡ್ ಆರ್ ಜಸ್ಟ್ ಮೈ ಡಿಸೈರ್ ಅಂತ. ಈ ಒಂದು ಕ್ವಶನ್ಸು ನಿಮ್ಮ ಮನಿ ಮತ್ತು ನಿಮ್ಮ ರಿಲೇಶನ್ಶಿಪ್ಪನ್ನು, ನಿಮ್ಮ ಪೀಸ್ ಆಫ್ ಮೈಂಡನ್ನು ಪ್ರೊಟೆಕ್ಟ್ ಮಾಡಬಹುದು. ನೀಡ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್, ಅನ್ಲಿಮಿಟೆಡ್ ಡಿಸೈರ್ ಸ್ಟೆಲ್ಸ್ ಪೀಸ್. ಅಗತ್ಯ ಜೀವನವನ್ನು ನಡೆಸುತ್ತದೆ, ಆದರೆ ಮಿತಿ ಇಲ್ಲದ ಆಸೆ ಮನಸ್ಸಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.